ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಯೂಶಲಿ ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ ಜಾಬ್ ರಿಲೇಟೆಡ್ ಕಂಟೆಂಟ್ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಈ ಚಾನಲಲ್ಲಿ ಸಮಥಿಂಗ್ ಡಿಫ್ರೆಂಟ್, ಸ್ವಲ್ಪ ಲೈಕ್ ನಂದು ಮತ್ತೆ ನಿಮ್ದು ಸ್ವಲ್ಪ ಕಮ್ಯುನಿಕೇಶನ್ ಇರಲಿ ಅಂತ ನಾನು ಈ ಚಾನೆಲ್ ಮಾಡಿರೋದು. ಸೊ ಯಾರು ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ದೀರಾ ಮತ್ತೆ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ ಅಂತ ಹೇಳಿದ್ರೆ. ನಾನು ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಕ್ವಶನ್ ಕೇಳಿ ಅಂತ ಹೇಳಿದ್ದೆ, ಆಯ್ತಾ. ತುಂಬಾ ಜನ ಅದಕ್ಕೆ ರಿಪ್ಲೈ ಕೊಡೋದು, ಎಂತ ಎಂತ ಕ್ವಶನ್ ಕೇಳಿದ್ರೆ ಎಂತ, ನೀವಂತೂ ಆನ್ಸರ್ ಕೊಡಲ್ಲ, ನೀವ್ ಇಗ್ನೋರ್ ಮಾಡ್ತೀರಾ ಕ್ವಶನ್ ಕೇಳಿದ್ರೆ, ಅದಕ್ಕೆ ನಾವು ಕ್ವಶನ್ ಕೇಳಲ್ಲ ಅಂತ ತುಂಬಾ ಜನ ಬೇಜಾರ್ ಮಾಡ್ಕೊಂಡಿದ್ರು, ಓಕೆನಾ. ಸೊ ಇವತ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಆದಷ್ಟು ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಕೊಡ್ತೀನಿ, ಆಯ್ತಾ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಗ್ಲಿಚ್ ಇದೆ, ನಂಗೇನ ಅಂತ ಗೊತ್ತಿಲ್ಲ, ನಂಗೆ ಜಾಸ್ತಿ ಕ್ವಶನ್ ಲೋಡ್ ಆಗಲ್ಲ ಹಿಂಗ್ ಮಾಡ್ಬೇಕಾದ್ರೆ. ಸೊ ನಾನು ಏನ್ ಮಾಡಿದೆ ಅಂತ, ಕೆಲವು ಕ್ವಶನ್ಗಳನ್ನ ಫಸ್ಟಿಗೆ ಸ್ಕ್ರೀನ್ ಶಾಟ್ ತಕೊಂಡಿಟ್ಟಿದ್ದೀನಿ, ಆಯ್ತಾ. ಸೊ ಅದ್ ಮಿಸ್ ಆಗ್ಬಾರ್ದು ಅಂತ. ಸೊ ಆದಷ್ಟು ನಾನು ಎಲ್ರಿಗೆ ಆನ್ಸರ್ ಕೊಡ್ತೀನಿ. ಸೊ ಮತ್ತೆ ಕೆಲವೊಬ್ರು ಹೇಳ್ತಾ ಇದ್ರಿ, ಲೈಕ್ ನಾನು ಕೆಲವೊಬ್ರದ್ದು ನೇಮ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ಯಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಕೆಲವೊಬ್ರು ಹೇಳ್ತಾ ಇದ್ರಿ ಲೈಕ್, ಅಕ್ಕ ಅವ್ರದ್ದೆಲ್ಲ ನೇಮ್ ಇಟ್ಕೊಂಡು ವಿಡಿಯೋ ಮಾಡ್ತೀಯಾ, ನಮ್ದು ನೇಮೇ ತೋರ್ಸಲ್ಲ ನೀನು ಅಂತ. ಸೊ ನಿಮ್ದು ಕೂಡ ಇವಾಗ ನೇಮ್ ತೋರಿಸಿ ನಾನು ನಿಮ್ದಕ್ಕೆ ಆನ್ಸರ್ ಕೊಡ್ತೀನಿ, ಓಕೆನಾ. ಓಕೆ, ಸ್ಟಾರ್ಟ್ ಮಾಡುವ ಗೈಸ್. ಫಸ್ಟ್ ಕ್ವಶನ್ ಇದು ಬಂದ್ಬಿಟ್ಟು ಶಶಾಂಕ್. ನೋಡಿ, ನಿಮ್ದು ಇದಾಕಿದ್ದೀನಿ, ಶಶಾಂಕ್ ಅವ್ರು ಕೇಳಿರೋದು, ಯಾವ ಮಿಲ್ಕ್ ಯೂಸ್ ಮಾಡ್ತೀಯ ಸ್ನಾನ ಮಾಡೋಕೆ? ಮಿಲ್ಕಾ? ಎಂತಕ್ಕೆ ಮರ್ರೆ ಮಿಲ್ಕ್? ಮಿಲ್ಕ್ ಅಲ್ಲಿ ಹೇಗೆ ಸ್ನಾನ ಮಾಡ್ಲಿಕ್ಕೆ ಆಗ್ತದೆ? ಸೋಪಲ್ಲಿ ಸ್ನಾನ ಮಾಡ್ತೀನಿ ನಾನು. ನೆಕ್ಸ್ಟ್, ಡಿ ಬಾಸ್ ಬಗ್ಗೆ 2 ಮಾತು ಹೇಳಿ. ನನ್ನ ಫೇವ್ರೆಟ್ ಆಕ್ಟರ್ ಬಂದ್ಬಿಟ್ಟು ಅದು ದರ್ಶನ್ ಸರ್, ಆಯ್ತಾ, ಡಿ ಬಾಸ್. ಸೊ ನಂಗೆ ಅವರು ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ, ನಂಗೆ ಯಾರೆಲ್ಲ ಆಕ್ಟರ್ ಇರ್ತಾರೆ ನೋಡಿ, ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾರೆ. ಲೈಕ್ ಅವರ ಫ್ಯಾನ್ಸ್ ಬಂದ್ ಕೂಡ್ಲೆ ಒಂಥರ ಉಡಾಫೆ ಮಾತಾಡೋದು, ಆ ತರ ಎಲ್ಲ ಮಾಡ್ತಾರೆ. ನಾನು ನೋಡ್ತಾ ಇರ್ತೀನಿ, ಆಯ್ತಾ. ಲೈಕ್ ಅವರನ್ನು ಟಚ್ ಮಾಡ್ಲಿಕ್ಕೆ ಒಂಥರ ಅಸಹ್ಯ ಪಡೋದು, ಆ ತರ ನೋಡ್ತಾ ಇರ್ತೀನಿ ನಾನು, ಆಯ್ತಾ. ಸೊ ಅವರು ಅವರ ಫ್ಯಾನ್ಸ್ಗೆ ಮರ್ಯಾದೆ ಕೊಡ್ತಾರೆ, ಓಕೆನಾ. ಸೊ ಅದಕ್ಕೆ ನಂಗೆ ನಮ್ ಕನ್ನಡದಲ್ಲಿ ಒಬ್ರೇ ಆಕ್ಟರ್ ಇಷ್ಟ, ಅದು ದರ್ಶನ್ ಸರ್, ಓಕೆ, ಆಕ್ಟರ್ ಆಗಿ. ಓಕೆ, ಆಕ್ಟ್ರೆಸ್ ಬಗ್ಗೆ ಹೇಳಿಲ್ಲ, ಅದು ನೀವು ಕೇಳಿದ್ರೆ ಹೇಳ್ತೀನಿ, ಓಕೆ. ಸೆಕೆಂಡ್ ಕ್ವಶನ್ ಆಯ್ತು. ಇದು ವಿನಾಯಕ್ ಅವರು ಕೇಳಿರೋದು, ವಿನಾಯಕ್ ಅವ್ರಿಗೆ ಗೊತ್ತಾಯ್ತಾ. ನೆಕ್ಸ್ಟ್, ಥರ್ಡ್ ಕ್ವಶನ್ ಸುಮುಖ್ ಭಾರದ್ವಾಜ್ ಅವರು ಕೇಳಿರೋದು. ಐ ಥಿಂಕ್ ಇವರಿಗೆ ಕನ್ನಡ ಬರುತ್ತೋ ಇಲ್ವಾ, ಐ ಡೋಂಟ್ ನೋ. ವಿಲ್ ಯು ಬಿ ಮೈ ಸೆಕೆಂಡ್ ವೈಫ್? ಮೈ ವೈಫ್ ಹ್ಯಾಸ್ ನೋ ರಿಸ್ಟ್ರಿಕ್ಷನ್ಸ್ ಅಂಡ್ ಶಿ ಆಲ್ರೆಡಿ ಅಕ್ಸೆಪ್ಟೆಡ್ ಯು. ಈಗ ನಿಮ್ಮ ಪ್ರೊಫೈಲ್ ಸಮೇತ ಇದು ಕ್ವಶನ್ ಹಾಕಿದೀನಿ, ನೋಡಿ ಇವರು ಯಾವ ತರ ಕ್ವಶನ್ ಕೇಳ್ತಾರೆ ಅಂತ. ಸೆಕೆಂಡ್ ವೈಫಾ? ಸೆಕೆಂಡ್ ವೈಫಾ? ಫಸ್ಟ್ ವೈಫ್ ಅನ್ನು ಚೆನ್ನಾಗಿ ನೋಡ್ಕೋ. ನೆಕ್ಸ್ಟ್, ಮದನ್ ಎಸ್ ಅವ್ರು ಕೇಳಿದರು, ನಿಮ್ಗೆ ಸಾರಿ ಇಷ್ಟನಾ? ನಂಗೆ ಸಾರಿ ತುಂಬಾನೇ ಇಷ್ಟ. ಸಾರಿ ತುಂಬಾ ಇಷ್ಟ ಆಗ್ತದೆ ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ. ಲೈಕ್ ಲಾಸ್ಟ್ ಟೈಮ್ ಹೈದರಾಬಾದಿಗೆ ಹೋದೆ, ಸೊ ಅಲ್ಲಿ ಕೂಡ ಸಾರಿ ತಕೊಂಡೆ. ಮೈಸೂರಲ್ಲಿ ತಕೊಂತೀನಿ, ನಂದಿರೋದು ಮೈಸೂರು, ಸೊ ತಕೊಂತೀನಿ. ಎಲ್ಲರ ಸಾರಿ ಕಲೆಕ್ಷನ್ ಇದೆ, ಹಾಕಲ್ಲ. ನಂಗೆ ಅದು ಎಂತಕ್ಕಂತ ಗೊತ್ತಿಲ್ಲ ಮರ್ರೆ. ನಂಗೆ ಅಂದ್ರೆ ಟೆಂಪಲ್ಗೆ ಹೋಗುವಾಗ ಹಾಕ್ತೀನಿ ನಾನು, ಆಯ್ತಾ. ಮತ್ತೆ ಎಂತ ಅಂತ, ನಾನು ಅರ್ಜೆಂಟ್ ಆಗಿ ರೆಡಿ ಆಗ್ತೀನಿ, ಟೈಮ್ ತಗೊಳ್ಳಲ್ಲ. ಸೊ ಅವಾಗ ಎಂತ ಅಂತ ಹೇಳಿದ್ರೆ, ಸಾರಿ ಹಾಕ್ಲಿಕ್ಕೆ ಟೈಮ್ ತಗೋದಲ್ಲ ಒಂದ್ ಅರ್ಧ ಗಂಟೆ. ಸೊ ನಾನು ಏನ್ ಮಾಡ್ತೀನಿ, ಚೂಡಿದಾರ್ ಹಾಕೊಂಡು ಹೋಗ್ತೀನಿ ಅಂತ ಚೂಡಿದಾರ್ ಹಾಕೊಂಡು ಹೋಗ್ತೀನಿ, ಅದೇ ಪ್ರಾಬ್ಲಮ್. ನಾನು ಅದಕ್ಕೆ ಜಾಸ್ತಿ ಸಾರಿ ಉಟ್ಟು ಫೋಟೋ ಹಾಕಲ್ಲ. ಎಲ್ಲೋ ಒಂದು ಗೌರಿ ಪೂಜೆ ಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಒಂದು ಲಕ್ಷ್ಮಿ ಇದಿರ್ತದರ, ವರಲಕ್ಷ್ಮಿ ಇದು, ಅದಕ್ಕೆ ಹುಡುಕ್ತೀನಿ ಅಷ್ಟೇ. ಅದಕ್ಕೆ ನಾನು ಸಾರಿ ಜಾಸ್ತಿ ಫೋಟೋ ಇರಲ್ಲ ನಂದ್ರಲ್ಲಿ. ನಾವು ನಿಮ್ಮನ್ನ ಮಂಗಳೂರಲ್ಲಿ ಮೀಟ್ ಆಗ್ಬೋದಾ? ಗೈಸ್, ನಾನು ಮಂಗಳೂರು ಬಿಟ್ಟು ಆಲ್ಮೋಸ್ಟ್ ಲೈಕ್ 1 ವರ್ಷಕ್ಕಿಂತ ಮೇಲಾಯ್ತು, ಓಕೆನಾ. ಇವಾಗ ನಾನಿರೋದು ಮೈಸೂರಲ್ಲಿ. ಸೊ ನಾನು ಮಂಗಳೂರಲ್ಲಿ ಇಲ್ಲ ಗೈಸ್, ರಾಹುಲ್ ಅವ್ರೆ, ನಾನು ಮಂಗಳೂರಲ್ಲಿ ಇಲ್ಲ, ಓಕೆ. ಸೊ ನೀವು ಮಂಗಳೂರಿಗೆ ಹೋಗಿ ಅಕ್ಕ ಮೀಟ್ ಆಗ್ಬೋದಾ ಅಂತ ಮೆಸೇಜ್ ಮಾಡಬೇಡಿ, ನಾನು ಮಂಗಳೂರಲ್ಲಿ ಇಲ್ಲ, ನಾನು ಮೈಸೂರಲ್ಲಿ ಇರೋದು. ನೆಕ್ಸ್ಟ್, ಇದು ಕೇಳಿರೋರು ಬಂದ್ಬಿಟ್ಟು ಸಿಕ್ಕಿ. ಹೂ ಇಸ್ ಯುವರ್ ಟ್ರಾವೆಲ್ ಡೇಟ್ ಪಾರ್ಟ್ನರ್? ಇಫ್ ಪರ್ಸನಲ್ ದೆನ್ ಯು ಕ್ಯಾನ್ ಇಗ್ನೋರ್ ಟು ಆನ್ಸರ್. ಟ್ರಾವೆಲಿಂಗ್, ಫಸ್ಟ್ ಆಫ್ ಆಲ್ ಒಂದು ಹೇಳ್ತೀನಿ ಗೈಸ್, ನಂಗೆ ಟ್ರಾವೆಲಿಂಗ್ ಇಷ್ಟನೇ ಇಲ್ಲ, ಓಕೆನಾ. ನಾನು ಎಲ್ಲಾದ್ರೂ ಹೋಗಿದ್ರೆ ಒಬ್ಳೆ ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ನನ್ನ ಅಮ್ಮ ಮತ್ತೆ ಅಣ್ಣನ ಜೊತೆ ಹೋಗ್ತೀನಿ ಅಷ್ಟೇ. ಪಾರ್ಟ್ನರ್ ಅದೆಲ್ಲ ಇಲ್ಲ ನಮ್ಗೆ. ಅವ್ರು ಕೇಳ್ತಾ ಇದ್ದಾರೆ, ಬಿಗ್ ಫ್ಯಾನ್, ಒಂದು ಸೆಲ್ಫಿ ತಗೋಬೋದಾ ನಿಮ್ ಜೊತೆ? ಈ ಮುಖಕ್ಕೆ ಸೆಲ್ಫಿ ಬೇರೆ. ಯಾಕೆ ನೀವು ಸಿಂಗಲ್ ನಂತರ? ಮಹೇಶ್ ಅವ್ರೆ, ಸಿಂಗಲ್ ಎಂತಕ್ಕಂತ ಹೇಳಿದ್ರೆ, ಎಂತಕ್ಕೆ ಸಿಂಗಲ್ ನಾನು?
ನಂಗೆ ಹುಡುಗ ಸಿಗ್ತಾ ಇಲ್ಲ, ಅದಕ್ಕೆ ಸಿಂಗಲ್ ನಾನು. ನೆಕ್ಸ್ಟ್ ಮಿಸ್ಟರ್ ರೈಟ್ ಅವ್ರ ಕ್ವಶನ್, ಇಫ್ ಯು ವಿಲ್ ಗೆಟ್ ಅ ಚಾನ್ಸ್ ಟು ಹೀರೋಯಿನ್, ವಿಚ್ ಹೀರೋ ಯು ವಿಲ್ ಸೆಲೆಕ್ಟ್? ಇಫ್ ಐ ಆಮ್ ಹೀರೋನಾ, ಐ ವಿಲ್ ಸೆಲೆಕ್ಟ್ ಯು ಓನ್ಲಿ. ನನ್ನ ಕನ್ಸಲ್ಲಿ ಕೂಡ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಲ್ಲ. ನಂಗೆ ಆ ಇಂಡಸ್ಟ್ರಿ ಪರ್ಸನಲ್ ಆಗಿ ಇಷ್ಟ ಇಲ್ಲ ಗೈಸ್. ನಂಗೆ ಆ ಇಂಡಸ್ಟ್ರಿ ಇಷ್ಟ ಇಲ್ಲ. ನಂಗೆ ಇಷ್ಟ ಅಂತ ಹೇಳಿದ್ರೆ ಎಜುಕೇಶನ್ ಸೆಕ್ಟರ್, ಆಯ್ತಾ. ಸೊ ನಂಗೆ ನನ್ನ ಫ್ಯೂಚರ್, ನನ್ನ ಮುಂಚೆಯಿಂದ ಕೂಡ ನನ್ನ ಫ್ಯೂಚರ್ ಎಲ್ಲ ಆಲೋಚನೆ ಮಾಡಿದ್ದು ಅದೆಲ್ಲ ಎಜುಕೇಶನ್ ರಿಲೇಟೆಡ್. ನಾನು ಯಾವತ್ತೂ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ, ಆಯ್ತಾ. ಸೊ ಅದು ನಂಗೆ ಇಂಟ್ರೆಸ್ಟೇ ಇಲ್ಲ. ಕ್ವಶನ್, ಡು ಯು ಲವ್ ಮೀ? ಇದು ಕೇಳಿರೋರು ಬಂದ್ಬಿಟ್ಟು ಸ್ವಾತು. ಅಯ್ಯೋ ಮಾರೈರೆ, ನೀವು ಫೇಕ್ ಐಡಿ ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಗೆ ಮರ್ತೋಗಿದೆ ನಾನು ಆಸ್ಮಿ ಕ್ವಶನ್ ಅಂತ ಕೇಳಿದಾಗ ನೀವು ಹುಡುಗಿ ಆಗಿದ್ದೀರಾ. ಇವಾಗ ನೀವು ಬಂದು ನಂಗೆ ಡು ಯು ಲವ್ ಮೀ ಅಂತ ಕೇಳ್ಬಾರ್ದು, ಅದ್ರ ಅರ್ಥ ಬೇರೆ ಆಗ್ತದೆ, ಅರ್ಥ ಆಯ್ತಾ. ಸೊ ಕೇಳ್ಬೇಡಿ ಆತರ, ನಾನು ಆತರ ಹುಡುಗಿ ಅಲ್ಲ, ಅರ್ಥ ಆಯ್ತಾ. ಓಕೆ, ಬಂದ್ಬಿಟ್ಟು ಯುತಕ್ವಿ, ಇದು ಫೇಕ್ ಐಡಿ. ಇದು ಕೂಡ ನಿಮ್ಮ ಮನಸ್ಸು ತುಂಬಾ ದೊಡ್ಡದು. ಹೌದಾ, ನಿಮ್ದು ಚಿಕ್ಕದು, ಅದೇ ಮನಸ್ಸು. ನೆಕ್ಸ್ಟ್ ಅವಿನಾಶ್ ಕಾಮತ್ ಅವರು ಕೇಳಿರೋದು, ತುಗೇಲ್ ಗಾಂವ್ ಕಂಚಿಗೋ, ಮಿಗಿಲ್ ಗಾಂವು ಮೈಸೂರು, ಆತಾವಾಶಿ ಮೈಸೂರು ಅಂತು. ಸೊ ಹಾವ್ ಜಲ್ಲಿಲಿ ಮ್ಯಾಂಗ್ಳೂರ್ ಅಂತು. ಸೊ ಮಿಗಿಲ್ ಅತ್ತಶಿಲ್ ಗಾಂವ್ ಮನೆ ಮೈಸೂರು. ಶಿವಣ್ಣ CLKS ಅವರು ಕೇಳಿದ್ದಾರೆ, ಟೆಲ್ ಅಸ್ ಎನಿ ಎಕ್ಸ್ಟ್ರಾ ವರ್ಕ್ಔಟ್ ವಿಚ್ ಕೀಪ್ಸ್ ಓಲ್ಡರ್ ಒನ್ ಟು ಲುಕ್ ಯಂಗರ್. ಡೂ ಯೋಗ. ಇನ್ನೇನ್ ಹೇಳಿ ನಾನು. ನೆಕ್ಸ್ಟ್, ಯಾವಾಗ ಮ್ಯಾರೇಜ್ ಡಿಯರ್ ನಿಮ್ದು, ಎಲ್ಲಿ ಮೈಸೂರು ಇರೋದು, ನಿಮ್ದು ಫ್ಯೂಚರ್ ಪ್ಲಾನ್ ಏನು? ನಂದು ಮ್ಯಾರೇಜ್ ಸದ್ಯಕ್ಕೆ ಅಂತ ಪ್ಲಾನ್ ಇಲ್ಲ. ನಾನು ಇರೋದು ಮೈಸೂರಲ್ಲಿ, ಎಲ್ಲಿ ಅಂತೆಲ್ಲ ಹೇಳಲಿಕ್ಕೆ ಆಗಲ್ಲ. ನೋಡಿ, ಇದು ವಿಡಿಯೋ ಮಾರ್ರೆ, ಯಾರೋ ಒಬ್ರು ಗೊತ್ತಿಲ್ಲದವ್ರು ಕೂಡ ನೋಡ್ತಾರೆ. ನನ್ನ ಅಡ್ರೆಸ್ ಹೇಳ್ಬಿಟ್ರೆ ಅವ್ರು ನಮ್ಮ ಮನೆಗೆ ಬಂದ್ಬಿಟ್ರೆ ಎಂತ ಮಾಡ್ಲಿ ಮತ್ತೆ. ಅಯ್ಯೋ, ನಂಗೆ ನೀವಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ರೆ ನೋಡಿ, ಇಷ್ಟಪಟ್ಟವರಿಗೆ ಬೈಬಾರ್ದು ಅಲ್ವಾ. ಸೊ ಹೊರಗೆ ದಬ್ಲಿಕ್ಕೆ ಕೂಡ ಆಗಲ್ಲ. ಸೊ ನಾನು ಹೇಳಲ್ಲ, ಆಯ್ತಾ, ಬೇಜಾರಾಗ್ಬೇಡಿ. ನೆಕ್ಸ್ಟ್, ಇದು ಭರತ್ ಅವರು ಕೇಳಿರೋದು, ವಿಚ್ ಹಾಸ್ಪಿಟಲ್ ಯು ಬಾರ್ನ್ ಆನ್ ಅಂತ ಕೇಳಿದ್ದಾರೆ. ನಾನು ಹುಟ್ಟಿದ್ದು ಮೂಡ್ಬಿದ್ರೆಯಲ್ಲಿ, GV ಪೈ ಹಾಸ್ಪಿಟಲ್ ಅಲ್ಲಿ. ಎಂತೆಂತ ಕ್ವಶನ್. ಪಾಟೀಲ್, ಇದು ನಮ್ಮ ಕನ್ನಡದವರೇ ಅಂತ ಅನಿಸ್ತಾ ಇದೆ. ಬಾಡಿ ಕೌಂಟ್ ಕಿತ್ನಾ ಹೇ ಆಪ್ಕಾ? ಇವರು ಕನ್ನಡದವರಾಗಿ ಹಿಂದಿಯಲ್ಲಿನ ಕ್ವಶನ್ ಕೇಳಿದ್ದಾರೆ, ಗೊತ್ತಿಲ್ಲ. ಸೊ ನಂಗೆ ಯಾವುದೇ ತರದ ಬಾಯ್ ಫ್ರೆಂಡ್ ಇಲ್ಲ. ಸೊ ಕಿತ್ನಾ ಹೋಗ ಮೇರಾ ಬಾಡಿ ಕೌಂಟ್. ಹೌ ಮೆನಿ ಲ್ಯಾಂಗ್ವೇಜಸ್ ಡೂ ಯು ನೋ ಅಂತ ಕೇಳ್ತಾ ಇದ್ದಾರೆ. ಐ ನೋ ಕನ್ನಡ, ಇಂಗ್ಲಿಷ್, ಹಿಂದಿ, ಕೊಂಕಣಿ, ತುಳು, ಇಷ್ಟು ಗೊತ್ತು. ಅದರ್ ದೆನ್ ದ್ಯಾಟ್ ಮರಾಠಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ತೆಲುಗು ಐ ಆಮ್ ಲರ್ನಿಂಗ್, ತಮಿಳ್ ಆಲ್ಸೋ ಐ ಆಮ್ ಲರ್ನಿಂಗ್, ಬೆಂಗಾಲಿ somewhat I can understand, and ಪಂಜಾಬಿ somewhat. ಇಷ್ಟು ನಂಗೆ ಗೊತ್ತು ಭಾಷೆ. ನೀವು ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದ್ದೀರಾ, ಫುಡ್ ಹೇಗೆ ಮೇಂಟೈನ್ ಮಾಡ್ತೀರಾ? ಪ್ರವೀಣ್ ಅವ್ರು ಕೇಳಿದ್ದಾರೆ. ನಾನು ಫಿಟ್ ಆಗಿದ್ದೀನಾ? ನಾನು ದಪ್ಪ ಆಗಿದ್ದೀನಿ, ಚಬ್ಬಿ ಆಗಿದ್ದೀನಿ. ನಂಗೀಗ ತೆಳ್ಳಗಾಗ್ಬೇಕು, ಆಯ್ತಾ. ನನ್ನ ನೆಕ್ಸ್ಟ್ ಮಂತ್ ಬರ್ಡೇ ಇದೆ, ಅದ್ರ ಒಳಗೆ ನಂಗೆ ತೆಳ್ಳಗಾಗ್ಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ತುಂಬಾ ವರ್ಕೌಟ್ ಮಾಡ್ತಾ ಇದ್ದೀನಿ, ನೋಡೋಣ ಅಚೀವ್ ಆಗುತ್ತಾ ಅಂತ. ಎನಿವೇಸ್ ನಂಗೆ ಖುಷಿ ಆಯ್ತಿದ್ದು ಕ್ವಶನ್ ನೋಡಿ. ನೀವು ಮುಂದಿನ CM ಆಗೋ ಅವಕಾಶ ಸಿಕ್ಕರೆ ಏನೇನು ಡೆವಲಪ್ಮೆಂಟ್ ಮಾಡ್ತೀರಾ? ರಘು ಅವ್ರು ಕೇಳಿರೋದು. ಫಸ್ಟ್, ನಮ್ಮ ಕರ್ನಾಟಕದಲ್ಲಿ ನಂಗೊಂದು ಚಾನ್ಸ್ ಸಿಕ್ಕಿದ್ರೆ ಕರ್ನಾಟಕದಲ್ಲಿ ಒಂದು ರೋಡ್ ಕರೆಕ್ಟ್ ಮಾಡ್ತೀನಿ, ಆಯ್ತಾ. ಸೆಕೆಂಡ್ ಥಿಂಗ್, ನನ್ನ ಯೂಟ್ಯೂಬ್ ಚಾನಲ್ ಇರೋದೇ ಜಾಬ್ಸ್ ಬಗ್ಗೆ. ಸೊ ತುಂಬಾ ಜನರಿಗೆ ಜಾಬ್ ಪ್ರಾಬ್ಲಮ್ ಇದೆ. ಸೊ ಆದಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀನಿ ನಮ್ಮ ಕರ್ನಾಟಕದಲ್ಲಿ, ಕನ್ನಡ ಜನರಿಗೆ ಆಗೋ ತರ, ಆಯ್ತಾ. ಸೊ ಅದು ನಾನು ಮಾಡ್ತೀನಿ, ನಾನು CM ಆದ್ರೆ. ನೆಕ್ಸ್ಟ್, ಆರ್ ಯು ಬಾಯ್ ಆರ್ ಗರ್ಲ್? ಇವನ್ ಯಾವನಿವನು? ಜಂದೇರ್ ನಾಗ ಯಾವ ಕ್ವಶನ್ ಮರ್ರಿ ಇದು? ಆರ್ ಯು ಬಾಯ್? ನಂಗೆ ಡೌಟ್ ಆಗ್ತಾ ಇದೆ. ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಫ್ಯೂಚರ್ ಹಸ್ಬೆಂಡ್ ಇಂದ? ಫ್ಯೂಚರ್ ಸ್ಪೆಲ್ಲಿಂಗ್ ರಾಂಗ್. ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನಂಗೆ ಇದು ಮ್ಯಾರೇಜ್, ಹಸ್ಬೆಂಡ್ ಅದ್ರ ಬಗ್ಗೆ
ಏನು ಥಿಂಕಿಂಗೇ ಇಲ್ಲ ಇವಾಗ ಸದ್ಯಕ್ಕೆ. ನೆಮ್ಮದಿಯಾಗಿರ್ಬೇಕು. ಬಾಸ್ ಹೇಳಿದಾರಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ನೆಕ್ಸ್ಟ್, ನಿಮ್ಮ ಮದುವೆ ಯಾವಾಗ? ಅಯ್ಯೋ, ಇದೇ ಕ್ವಶನ್. ಲವ್ ಮ್ಯಾರೇಜ್ ಇಲ್ಲ ಅರೇಂಜ್ ಮ್ಯಾರೇಜ್? ಸದ್ಯಕ್ಕೆ ನೋ ಮ್ಯಾರೇಜ್. ವಾಟ್ ಇಫ್ ಅ ಹ್ಯಾಂಡ್ಸಮ್ ಆ್ಯಂಡ್ ಕಾಮ್ ಪಾಕಿಸ್ತಾನಿ ಲವ್ ಯು ಸೋ ಮಚ್ ಆ್ಯಂಡ್ he had a huge crush? Pakistaniya? I love Indian guys. So next question, what smells that instantly teleports you back to a specific moment in childhood? ನನಗೆ ಮಳೆ ಬರ್ತದಲ್ಲ, ಅವಾಗ ಮಳೆ ನೀರು ಇದರಲ್ಲಿ ಮಣ್ಣು ಮೇಲೆ ಬಿದ್ದ ಆ ಸ್ಮೆಲ್ ಬರ್ತದಲ್ಲ, ಅವಾಗ ಅದು ನನ್ನ ವಾಪಸ್ ನನ್ನ ಚೈಲ್ಡ್ಹುಡ್ಗೆ ಕರ್ಕೊಂಡು ಹೋದಂಗೆ ಅನಿಸ್ತದೆ. ನೆಕ್ಸ್ಟ್, ನೀವು ನೀವಾಗಿರಿ, ಜಾಸ್ತಿ ಚಾಟ್ ಜಿಪಿಟಿ ಫೋಟೋ ಪೋಸ್ಟ್ ಮಾಡಬೇಡಿ, ವಿ ಲವ್ ದ ವೇ ಯು ಆರ್. ಥ್ಯಾಂಕ್ ಯು ಸೋ ಮಚ್. ನಾನು ಏನಕ್ಕೆ ಚಾಟ್ ಜಿಪಿಟಿ ಫೋಟೋ ಅಪ್ಲೋಡ್ ಮಾಡ್ತೀನಿ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ, ನನಗೆ ತುಂಬ ಜನ ಕೇಳ್ತಾ ಇರ್ತೀರಾ. ನಿಖಿಲ್ ಅವರೇ, ಇದು ನಿಮಗೆ ಕೂಡ ಆನ್ಸರ್. ನಾನು ಏನಕ್ಕೆ ಚಾಟ್ ಜಿಪಿಟಿ ಫೋಟೋ ಹಾಕ್ತೀನಿ ಅಂತ ಹೇಳಿದ್ರೆ, ಒಂದು, ನಾನು ಚಾಟ್ ಜಿಪಿಟಿ ಇಯರ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ, ಆಯ್ತಾ, ಹಣ ಕಟ್ಟಿದ್ದೀನಿ. ಸೊ ಯೂಸ್ ಮಾಡ್ಬೇಕು ತಾನೆ, ಧರ್ಮಕ್ಕೆ ಅಂತಕ್ಕೆ ಚಾಟ್ ಜಿಪಿಟಿಗೆ ಕೊಡಬೇಕು ನಾನು ಹಣ, ಅದಕ್ಕೆ ಒಂದು, ಆಯ್ತಾ. ಸೆಕೆಂಡ್ ಎಂತ ಅಂತ ಹೇಳಿದ್ರೆ, ನಂಗೆ ಟೈಮ್ ಇಲ್ಲ ಫೋಟೋ ತೆಗಿಲಿಕ್ಕೆ, ಆಯ್ತಾ. ನಂದು ಅದು ಇದು ಕೆಲಸ ಆಗ್ತದೆ. ನಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಂಥರ ಡೆಡ್ ತರ ಕಾಣ್ತದೆ. ಸೊ ಏನಾದ್ರೂ ಫೋಟೋ ಬೇಕಲ್ಲ ಅಂತ ಹಾಕ್ತೀನಿ. ಮತ್ತೆ ನಾನು ಹೇಳಿದೆ ಅಲ್ವಾ, ನಾನು ಸಾರಿ ಅಷ್ಟು ಉಟ್ಕೋಲ್ಲ ಅಂತ. ಸೊ ಚಂದ ಸಾರಿ ಫೋಟೋ ಜನರೇಟ್ ಮಾಡಿ ಕೊಡ್ತದೆ, ಅದಕ್ಕೆ ನಾನು ಹಾಕೋದು. ಅರ್ಥ ಆಯ್ತಾ? ಅಷ್ಟಕ್ಕೆ. ನೆಕ್ಸ್ಟ್, ವಾಟ್ ಇಫ್ ಎನಿ ಒನ್ ಆಫ್ ಯುವರ್ ಫಾಲೋವರ್ ಇನ್ಸಿಸ್ಟ್ ಯು ಫಾರ್ ಅ ಕಾಫಿ ಮೀಟ್ ಇನ್ ಮೈಸೂರು? ಕಾಫಿ ಮೀಟ ಮೈಸೂರಲ್ಲ. ಫಸ್ಟ್ ಆಫ್ ಆಲ್, ನಾನು ಕೆಫಿನ್ ಅವಾಯ್ಡ್ ಮಾಡ್ತೀನಿ, ಅದು ದೇಹಕ್ಕೆ ಒಳ್ಳೇದಲ್ಲ, ತಲೆನೋವು ಆಗ್ತದೆ, ಆಯ್ತಾ. ಸೊ ನಾನು ಕಾಫಿ ಕುಡಿಯಲ್ಲ, ಸೊ ನಾನು ಕಾಫಿ ಡೇಟ್ಗೆ ಬರಲ್ಲ. ಕೃಷ್ಣ ಅವ್ರು ಕೇಳಿರೋದು, ಆಪ್ ಮೇರೆ ಚಲೋಗಿ ಘೂಮ್ನಾ, ಆಪ್ಕಾ ಸಾರಾ ಖರ್ಚಾ ಮೇರಾ ಹೋಗಾ. ಓ ಮೈ ಗಾಡ್, ऐसा नहीं होगा. मैं किसी के ऊपर डिपेंड होना नहीं चाहती हूँ. ओके, मैं आपको हाफ ऑफ करेंगे, हम ट्रैवलिंग घूमने चले जाएंगे तो हाफ ऑफ करेंगे. ओके, मैं किसी के ऊपर डिपेंड होना नहीं चाहती हूँ. मेरा हिंदी ಗೋವಿಂದ. ನೆಕ್ಸ್ಟ್, ಮ್ಯಾಮ್ ನೀವು ಡೈಲಿ ವ್ಲಾಗ್ಸ್ ಇನ್ಸ್ಟಾ ಅಂತ ಡೈಲಿ ಎಷ್ಟು ಟೈಮ್ ಹವರ್ಸ್ ಸ್ಪೆಂಡ್ ಮಾಡ್ತೀರಾ, ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಅಂತ ಕೇಳ್ತಾ ಇದ್ದಾರೆ. ಟು ಬಿ ಹಾನೆಸ್ಟ್, ನಾನು ಪೋಸ್ಟ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಿಮಗೆ ಗೊತ್ತಿರ್ಬೋದು, ನನ್ನ ವಿಡಿಯೋ ಚಿಕ್ಕದು, ಲೈಕ್ 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಆ ಥರ. ಸೊ ಅದು ಪೋಸ್ಟ್ ಮಾಡೋಕ್ಕೆ ಟೈಮ್ ತಗೊಳ್ಳಲ್ಲ. ಬಟ್ ಇದು ಸ್ವೈಪ್ ಅಪ್ ಇದೆಯಲ್ಲ, ಅದೊಂದು ಕೆಟ್ಟ ಅಭ್ಯಾಸ ನನ್ನ ಜೀವನದಲ್ಲಿ ಬಂದ್ಬಿಟ್ಟಿದೆ, ಆಯ್ತಾ. ಯಾವಾಗ ನೋಡಿದ್ರೆ ರೀಲ್ಸ್ ನೋಡ್ಕೊಂಡಿರ್ತೀನಿ 24 ಗಂಟೆ. ಅದು ನಾನು ಕಮ್ಮಿ ಮಾಡಬೇಕು. ಅದರಿಂದ ನಾನೊಂದು 4 to 5 hours ಸ್ಪೆಂಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಎಲ್ಲ ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ. ನಂಗೆ ಅದೊಂದು ಬಿಡಬೇಕು ಗೈಸ್. ನೆಕ್ಸ್ಟ್, ಕಾರ್ಲಾ ಏಪ ಅಕ್ಕನನ. ಗೈಸ್, ಐ ಆಮ್ ನಾಟ್ ಫ್ರಮ್ ಕಾರ್ಕಳ. ಆಕ್ಚುಲಿ ನನಗೆ ಒಬ್ರು ಟ್ರೋಲ್ ಮಾಡಿದ್ರು. ಟ್ರೋಲ್ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ಟ್ರೋಲ್, ಲೈಕ್ ಕಾರ್ಕಳದವರು ಅಂತ ಮೆನ್ಷನ್ ಮಾಡಿದ್ರು. ಅದು ವೈರಲ್ ಆಗಿತ್ತು. ಸೊ ಎಲ್ಲರೂ ನನ್ನ ಕಾರ್ಕಳದವಳು ಅಂತ ಅನ್ಕೊಂಡಿದ್ದಾರೆ. ನಾನು ಕಾರ್ಕಳದವಳು ಅಲ್ಲ ಗೈಸ್, ಐ ಆಮ್ ನಾಟ್ ಫ್ರಮ್ ಕಾರ್ಕಳ. ನಿಯರ್ ಟು ದಟ್ ಮೂಡ್ಬಿದ್ರಿ. ನಾನು ಮೂಡ್ಬಿದ್ರೆ ಹುಡುಗಿ, ಐ ಆಮ್ ನಾಟ್ ಕಾರ್ಕಳ ಹುಡುಗಿ. ನೆಕ್ಸ್ಟ್, ವೈ ಯು ಹ್ಯಾವ್ ಕೆಪ್ಟ್ ಸಬ್ಸ್ಕ್ರೈಬ್ ಆಪ್ಷನ್? ಸಬ್ಸ್ಕ್ರೈಬ್ ಆಪ್ಷನ್ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಕೊಟ್ಟಿದ್ದಾರೆ ಫೀಚರ್, ಯೂಸ್ ಮಾಡ್ಕೋಬೇಕು. ಅದಕ್ಕೆ ನಿಮ್ಗೆ ಕಷ್ಟ ಆದ್ರೆ ಇನ್ಸ್ಟಾಗ್ರಾಮ್ ಅವ್ರನ್ನ ಕೇಳಿ, ಲೈಕ್ ಏನಕ್ಕೆ ಸಬ್ಸ್ಕ್ರಿಪ್ಷನ್ ಫೀಚರ್ ಕೊಟ್ಟಿದ್ದಾರೆ ಅಂತ. ನಾನು ಏನೋ ಪ್ಲಾನ್ ಮಾಡಿದ್ದೀನಿ ಸಬ್ಸ್ಕ್ರಿಪ್ಷನ್ ಫೀಚರ್ ಇಂದ, ಲೈಕ್ ಎಜುಕೇಶನ್ ರಿಲೇಟೆಡ್ ಕಂಟೆಂಟ್ ಮಾಡಬೇಕು ಆ ಥರ. ಇಲ್ಲ ಅಂತ ಹೇಳಿದ್ರೆ ಯೋಗ ಕ್ಲಾಸಸ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಸಬ್ಸ್ಕ್ರಿಪ್ಷನ್ ಯೂಸ್ ಮಾಡೋ ಅಂತ ಸುಮ್ಮನೆ ನಂದು ಇರೋ ಬರೋ ಫೋಟೋ ಹಾಕ್ಲಿಕ್ಕೆ ಅಷ್ಟೇ. ನೆಕ್ಸ್ಟ್, ನೀವು ಯಾಕೆ ಡಬಲ್ ಮೀನಿಂಗ್ ರೀಲ್ಸ್ ಹಾಕ್ತೀರಾ? ಮುಸ್ತಫಾ, ನಾನ್ ಡಬಲ್ ಮೀನಿಂಗ್ ರೀಲ್ ಹಾಕ್ತೀನಾ? ನಿಂಗೆ ಹೆಂಗ್ ಗೊತ್ತಾಗಿದ್ದು? ನಿಂದ ಆಲೋಚನೆ ಡಬಲ್ ಮೀನಿಂಗ್, ನನ್ ರೀಲ್ ಅಲ್ಲ, ನಿಂದ ಆಲೋಚನೆ ಡಬಲ್ ಮೀನಿಂಗ್. ನಾನ್ ಡಬಲ್ ಮೀನಿಂಗ್ ರೀಲ್ ಮಾಡಲ್ಲ. ನೆಕ್ಸ್ಟ್, ನಮ್ಮ ಮೈಸೂರಲ್ಲಿ ಯಾವ ಏರಿಯಾಕ್ಕೆ ಹೇಳಲ್ಲ, ಮತ್ತೆ ಬಂದ್ಬಿಟ್ರೆ ಕಷ್ಟ. ನೀವಲ್ಲ, ಯಾರಾದ್ರೂ ಇದು ವಿಡಿಯೋ ನೋಡಿ. ನೆಕ್ಸ್ಟ್, ಯಾಕೆ ಸ್ಲಿಮ್ ಆಗ್ತಿದ್ದೀರಾ? ರೀಸನ್ ಹೇಳಿ. ಥ್ಯಾಂಕ್ ಯು, ಇಟ್ಸ್ ಕ್ರೇಜಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ಸಪೂರ್ ಆಗಬೇಕು ಅಂತ ಫುಲ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಹೇಳಿದ್ರಲ್ಲ ಸ್ಲಿಮ್ ಆಗ್ತಾ ಇದ್ದೀರಾ ಅಂತ, ಥ್ಯಾಂಕ್ ಯು. ನಾನು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾ ಇದ್ದೀನಿ.
ಸಪೂರ್ ಆಗ್ಲೇಬೇಕು ನಂಗೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಜಾಸ್ಲಿನ್ ಜೀವನ್ ಅವ್ರದ್ದು ಆಯ್ತಾ. ಅವರ ಕ್ವಶನ್ ಜೊತೆ ಅವರ ಪ್ರೊಫೈಲ್ ಕೂಡ ಹಾಕಿರ್ತೀನಿ ಆಯ್ತಾ. ಇದೊಂದೇ ನಾನು ಮಾಡೋದು. ಏನಕ್ಕಂತ ಹೇಳಿದ್ರೆ ಅವ್ರ ಕ್ವಶನ್ ನೋಡಿ, ನಿನ್ನ ಡ್ಯಾಶ್ ಡ್ಯಾಶ್ ಬೇಕು, ಪ್ಲೀಸ್ ನಿನ್ನ ಡ್ಯಾಶ್ ಡ್ಯಾಶ್ ಪಿಕ್ ಸೆಂಡ್ ಮಾಡು, ನಿಮ್ಗೆ ಅರ್ಥ ಆಗ್ಬೋದು ಏನ್ ಬೇಕಂತ ಕೇಳಿದ್ದು. ಹಾಗೆ ನಿನ್ನ ಫೋನ್ ನಂಬರ್ ಕಳ್ಸು ಆಯ್ತಾ. ಸೊ ಯಾರಾದ್ರೂ ಇವರ ಫ್ರೆಂಡ್ಸ್ ನೋಡಿದ್ರೆ ಅವರ ಫ್ಯಾಮಿಲಿಗೆ ಇದೊಂದು ಕಳ್ಸ್ಬಿಡಿ. ಇಲ್ಲ ಅವರಿಗೆ ಮದುವೆ, ನನ್ನ ಪ್ರಕಾರ ಅವರಿಗೆ ಮದುವೆ ಆಗಿದೆ, ಸೊ ಈ ವಿಡಿಯೋನ ಅವರ ಹೆಂಡತಿಗೆ ಕಳ್ಸಿಬಿಡಿ. ನಾನು ಅಷ್ಟೇ ಹೇಳೋದು. ನಾನೇನಕ್ಕೆ ಬೇರೆಯವರಿಗೆ ಬೈದು ನನ್ನ ಬಾಯಿ ಹೊಲ್ಸು ಮಾಡ್ಕೋತೀನಿ, ಅವರ ಹೆಂಡತಿ ಚಂದ ಪೂಜೆ ಮಾಡ್ಲಿ ಅಲ್ವಾ. ಸೊ ಇದಾಗಿತ್ತು ಇವತ್ತಿದ್ದು ಕ್ವಶನ್ ಆನ್ಸರ್ ವಿಡಿಯೋ. ತುಂಬಾನೇ ಸೆಕೆ ಮಾರ್ರೆ. ಸೊ ಐ ಹೋಪ್ ಎಲ್ರಿಗೆ ಇಷ್ಟ ಆಯ್ತು ಅಂತ. ಇದು ವಿಡಿಯೋ ಆದ್ಮೇಲೆ ತುಂಬಾ ಕ್ವಶನ್ಸ್ ಬರ್ಬೋದು, ಅದಕ್ಕೆ ನಂಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಇದು ಪಾರ್ಟ್ 1 ಅಂತ ಇರ್ಲಿ. ಇದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬಂದ್ರೆ ಪಾರ್ಟ್ 2 ಮಾಡ್ತೀನಿ, ಓಕೆನಾ. ಸೊ ನಿಮ್ಗೆ ಅದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ, ಮತ್ತೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬೈ ಬೈ.